ಅಂಬೋರು ಆಕ್ಷಿ ಸೀತೆಯನ್ನ ಕಾಂಬೆನ್ನೆ ಪರಿಹ ಅಂಬೋರು ಆಕ್ಷಿ ಸೀತೆಯನ್ನ ಕಾಂಬೆನ್ನೆ ಪರಿಹ ಬೆಂಬಿಡಾದೆ ನಂಬಿ ಬಂದ ಬೆಂಬಿಡಾದೆ ನಂಬಿ ಬಂದ ಬಂಬರನೆ ಕೂರ ಜಾನಕಿಯ ಅಂಬೋರು ಆಕ್ಷಿ ಸೀತೆಯನ್ನ ಕಾಂಬೆನ್ನೆ ಪರಿಹ ಬಾಲೆಂದು ಬಾಲೆ ಜಾನಕಿಯೇ ಇಲ್ಲ ಕುಂತಲೆಯ ಹಾಸಿದ ಬಾಲೆಂದು ಬಾಲೆ ಜಾನಕಿಯೇ ಇಲ್ಲ ಕುಂತಲೆಯ ಮೂಲಲನೆ ಬಾಲೆ ನಿನ್ನ ಸಿದಾ ಮೂಲಲನೆ ಬಾಲೆ ನಿನ್ನ ಲೀಲೆಯ ಹೋಗಿ ಬೆಯ್ಯೆ ಅಂಬೋರು ಆಕ್ಷಿ ಸೀತೆಯನ್ನ ಕಾಂಬೆನ್ನೆ ಪರಿಹ ಕಾಂಬೆನ್ನೆ ಪರಿಹ ಕಾಂಬೆನ್ನೆ ಪರಿಹ ನಿಡುಮುಡಿ ಜಗನದೊಳಾಡುತ್ತೆ ನಿಡುಮುಡಿ ಜಗನದೊಳಾಡುತ್ತೆ ಬಡ ನಡುವಿಂಬಳ್ಕೆ ಲೋಲಲೋಚನಯುಗಳಂ ಕುಡಿ ಮಿಂಚಂ ಕೆದರಿದೆ ಗಂ ಕೆದರಿದೆ ಸವಿ ಬೆಡಗಿನ ಬಾಲೆ ಬಾರದಿಗೆ ಮಾರ ಪತಾಕೆ ಹಾ ಮನೋಹರಿ, ಎಲ್ಲಿರುವೆ? ಹೇಗೆ ಮರೆಯಾಗಿರುವೆ? ಎಷ್ಟು ಹೇಳಿದರೂ ಹಠ ಮಾಡಿ ರಾಕ್ಷಸರ ಮಾಯೆಗೆ ಒಳಗಾಗಿ ಸಂಕಟ ಪಡುತ್ತಿರುವೆಯಾ ಸೀತಾ? ಆ ರಾಕ್ಷಸ ಸಾಮನು ನಿನ್ನನ್ನು ಎಷ್ಟು ವಿಧವಾಗಿ ಹಿಂಸಿಸುತ್ತಿರುವೆನೋ ಕಾಡಿನಲ್ಲ. ಆ ಸೀತಾ, ನಿಮ್ಮ ತಂದೆಯಾದ ಜನಕ ಭೂಪತಿಯು ಕೇಳಿದರೆ ಏನೆಂದು ಉತ್ತರ ಕೊಡಲಿ? ಅಯೋಧ್ಯೆಯಲ್ಲಿರುವ ಮಾತೆಯಂದಿರು ಸೀತೆ ಎಲ್ಲಿ ಎಂದು ಕೇಳಿದರೆ ಯಾವ ಪ್ರತ್ಯುತ್ತರವನ್ನು ಕೊಡಲಿ? ಜಾನಕಿ, ಜನಕ ಸುತೆ ಸೀತಾ, ಅಗ್ರಜ ಲಕ್ಷ್ಮಣನು ಸುಗ್ರೀವನಿಗೆ ಅಗ್ರಜ ಸಂತೈಸಿಕೋ. ಲಕ್ಷ್ಮಣ, ವರ್ಷ ಕಾಲವು ಕಳೆದ ನಂತರ ಸುಗ್ರೀವನು ಸೀತಾನ್ವೇಷಣೆ ಕಾರ್ಯವಾಗಿ ಬರುವೆನೆಂದು ಹೇಳಿ ಹೋದನು. ಇದುವರೆಗೂ ಬಾರಲಿಲ್ಲ.
ಲಕ್ಷ್ಮಣ, ಅಣ್ಣ ಅನುಜಾತ ಗುಣ ಪೂರಿತ ಮಾನ್ವಿತ ಕೇಳೋ, ಅನುಜಾತ ಗುಣ ಪೂರಿತ. ಅನುಜಾತ ಗುಣ ಪೂರಿತ ಮಾನ್ವಿತ ಕೇಳೋ, ಅನುಜಾತ ಗುಣ ಪೂರಿತ. ಅನುಜಾತ ವಿಕಸಿತ ವನಜಾತ ಲೋಚನ. ಲಕ್ಷ್ಮಣ, ಅನುಜಾತ ವಿಕಸಿತ ವನಜಾತ ಲೋಚನ. ಲಕ್ಷ್ಮಣ, ಅನುಜಾತ ಮುಂದಕ್ಕೆ ಹೋಗ್ಬೇಡಿ. ಅನುಜಾತ ವಿಕಸಿತ ವನಜಾತ ಲೋಚನ. ಇನಜಾತ ನಡೆಗೈದು ಮನದಿಚ್ಛೆಯನು ಬೇಡೋ, ಅನುಜಾತ ಗುಣ ಪೂರಿತ ಮಾನ್ವಿತ ಕೇಳೋ, ಅನುಜಾತ ಗುಣ ಪೂರಿತ. ಲಕ್ಷ್ಮಣ, ಜನಕ ಜಾತೆಯ ಕಾಣಲನುಕೂಲಗಳ ಮಾಡೆ. ಜನಕ ಜಾತೆಯ ಕಾಣಲನುಕೂಲಗಳ ಮಾಡೆ. ಅನುವಿಂ ಸುಗ್ರೀವನಿಗೆ ಅನುಮಾನಿಸದೆ ಬೇಳೋ, ಅನುಜಾತ ಗುಣ ಪೂರಿತ ಮಾನ್ವಿತ ಕೇಳೋ, ಅನುಜಾತ ಗುಣ ಪೂರಿತ. ಲಕ್ಷ್ಮಣ, ನೀನು ಸುಗ್ರೀವನಲ್ಲಿಗೆ ಹೋಗಿ ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟು ಬಾ. ಆಗಲೇ ಅಣ್ಣ, ಅನರ್ಥಕ್ಕೆ ಅವಕಾಶ ಮಾಡಿಕೊಡಬೇಕು. ಆಗಲೇ ಅಣ್ಣ, ತಿಳಿಯಿತೆ? ಆಗಲೇ. ನೀ ಕನಸ ಸುಗ್ರೀವನಿಗೆ ಮಾಡಿದ ಪ್ರಕಾರಗಳನ್ನು ನೋಡದ ಮಾತಾಡದೆಗಳು ಮೂಡಿ ಮರೆಯಲಿರುವ ಮಾಡಿದ ಪ್ರಕಾರಗಳನ್ನು ನೋಡದ ಮಾತಾಡದೆಗಳು ಮೂಡಿ ಮರೆಯಲಿರುವ ಸುರಳವ ಕರಣಂ ಸುರಳವ ಸುರಳಂ ಪರಿ ಪರಿ ಬಿದ್ದಳು ನಾಂ ತವದೊಳ್ಳ ನೀ ಕನಸ ಸುಗ್ರೀವನಿಗೆ ನಾಂ ತವದೊಳ್ಳ. ಒಲೆ ವಿಧಾರಣದಿಂದಲ್ಲಾದ ಪದವೇಳು ಕೊಳ್ಳಾಡುತ್ತಿರುವುದಪ್ಪ. ಒಲೆ ವಿಧಾರಣದಿಂದಲ್ಲಾದ ಪದವೇಳು ಕೊಳ್ಳಾಡುತ್ತಿರುವುದ. ಚರ್ತಮನ್ ಮರತಿಗ ಚರ್ತಮನ್ ಮರತಿಗ ನಡೆ ವಿಧೇಯತೆ ವಿಧೇಯತೆಗಳಪ್ಪ ನಾಂ ತವದೊಳ್ಳ ನೀ ಕನಸ ಸುಗ್ರೀವನಿಗೆ ನಾಂ ತವದೊಳ್ಳ. ಚಂಡಾಕಿರಣಾತ್ಮಕವನ ಕಂಡು ನಿಜವನ್ನು ತಿಳಿದುಕೊಂಡು ತನವನ ಬಿಡಿಸಿ. ಚಂಡಾಕಿರಣಾತ್ಮಕವನ ಕಂಡು ನಿಜವನ್ನು ತಿಳಿದುಕೊಂಡು ತನವನ ಬಿಡಿಸಿ. ಚಂಡಕೋ ದಂಡದಿ ಚಂಡಕೋ ದಂಡದಿ ಖಂಡಿಸಲವನತಿ ಗರ್ಭ ನಾಂ ತವದೊಳ್ಳ ಈಗಲೇ ಸುಗ್ರೀವನಡಪ ನಾಂ ತವದೊಳ್ಳ. ಓಲೆ ಸಮ್ಮಾರ್ತನವಾಗಿ ತಾನು ಪಟ್ಟಾಭಿಷಕ್ತನಾಗವರೆಗೂ ನಮ್ಮಲ್ಲಿ ಪರಮ ಸ್ನೇಹಿತನಂತೆ ನಟಿಸಿ ಈಗ ನಮ್ಮ ಯೋಗಕ್ಷೇಮವನ್ನೇ ಮರೆತು ಮತಂತದಿಂದ ಕ್ಲೋಪ್ತನಾಗಿ ರಾಣಿವಾಸದಲ್ಲಿ ವಿವರಿಸುತ್ತಿರುವನು. ಲವೋ ಸುಗ್ರೀವನೇ, ಸುಡವೇ ಕಿಸ್ಕಿಂದೇನಾ ಸುಡವೇ ಕಿಸ್ಕಿಂದೇನಾ ಪಡ ಪಡ ಕಪಿಕುಲವನೆಲ್ಲ ಕಡಿದು ಪಡವಿಯೊಳಿಡುವೆ. ಕೆಡಕ ಸುಗ್ರೀವನ ದಮನ ಕೆಡಕ ಸುಗ್ರೀವನ ದಮನ
ಹೊಡೆಸಿಳಿ ಕೋಪಾಗ್ನಿಗಾಗುತಿ ಕೊಡುವೆ ದೇವಾ 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 ಬರಳು ಗತಿ ಎಂದು ತೋರ್ಪುದು ಉಚಿತವಯ್ಯ ನಿನ್ನ ನಂಬಿದವರಳು ಗತಿ ಎಂದು ತೋರ್ಪುದು ಉಚಿತವಯ್ಯ ಮನ್ನಿಸೈ ಮಾನುಭಾವ ಗುಣಾಕರ ಲಕ್ಷ್ಮಣ ಸ್ವಾಮಿ ಚಂಡ ಕೋಪ ಬಿಂದು ನೀನು ಚಂಡ ಉಗುಳ್ಪರೇನು ಸ್ವಾಮಿ ಚಂಡ ಕೋಪ ಬಿಂದು ನೀನು ಚಂಡ ಉಗುಳ್ಪರೇನು ಕಂಡು ಬೆದರ್ವರ ಮರರು ದೇವಾ ಕಂಡು ಬೆದರ್ವರ ಮರರು ಬ್ರಹ್ಮಾಂಡ ಬುಳಿಯುವುದೇ ಬಿಡೈ ಬ್ರಹ್ಮಾಂಡ ಬುಳಿಯುವುದೇ ಬಿಡೈ ಮನ್ನಿಸೈ ಮಾನುಭಾವ ಸನ್ನುತ ಗುಣಾಕರ ವಾನರೇಂದ್ರ ನಿಮ್ಮೊಳುವುದ ನಿನತೆಯನ್ನು ತೋರ್ಪುದೇನಾ ದೇವಾ ವಾನರೇಂದ್ರ ನಿಮ್ಮೊಳುವುದ ನಿನತೆಯನ್ನು ತೋರ್ಪುದೇನಾ ಮನ ಪ್ರಾಣ ಉಳಿಸಿ ಪೊರೆಯೋ ಮನ ಪ್ರಾಣ ಉಳಿಸಿ ಪೊರೆಯೋ ಮಾನ 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 ಪ್ರಾಣ ಉಳಿಸಿ ಪೊರೆಯೋ ಮಾನವೇರ ತನುಭವ ಮನ್ನಿಸೈ ಮಹಾನುಭಾವ ಸನ್ನುತ ಗುಣಾಕರ ದೇವಾ 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 ಲಕ್ಷ್ಮಣ ಸ್ವಾಮಿ ಶಾಂತನಾಗಬೇಕು. ನಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನನ್ನು ಅಪರಾಧಿನಿಂದಿಸನು. ಈಗ ಮಳೆಗಾಲವಾದ ದೆಸೆಯಿಂದ ಅಲ್ಲಲ್ಲಿ ಚದುರಿ ಹೋಗಿದ್ದ ಕಪಿಸೈನ್ಯಗಳನ್ನು ಸೇರಿಸಲು ಸಾವಕಾಶವಾಯಿತು. ಆದ್ದರಿಂದ ಕೋಪವನ್ನು ತ್ಯಜಿಸಿ ನನ್ನನ್ನು ನಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುವುದು ದೇವಾ. ಏನು ಹೇಳಿದೆ? ಅವೇಳಿಕೆಗಳಿರ ಪುನಃ ಒಂದು ಮುಖವನ್ನು ತೋರಿಸಿ ಮಾತನಾಡಲು ನಾಚಿಕೆ ಆಗಲ್ಲವೇ? ನಮ್ಮಿಂದ ಉಪಕಾರಗಳನ್ನು ಒಂದು ತಾನು ಮಾಡಿದ ವಾಗ್ದಾನದ ವರ್ಷಕಾಲ ಕಳಿತೆಂಬ ಪರಿಜ್ಞಾನವು
ಆ ನೀಚನಾದ ಸುಗ್ರೀವನ ಮನಸ್ಸಿಗೆ ಬರಲಿಲ್ಲವೋ? ಕೆಲವೋ ಅಂಗದನೇ, ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವನಿಗೆ ಈ ರೀತಿ ಹೇಳು. ದೇವ, ಏನೆಂಬುದಾಗಿ? ಲಕ್ಷ್ಮಣ ಸ್ವಾಮಿಯೇ, ಏತಕ್ಕೆ ಕೋಪಿಸುವೆ ರಾಮಾನುಜೈ ಪರಿಯೇತಕ್ಕೆ ಕೋಪಿಸುವೆ. ಏತಕ್ಕೆ ಕೋಪಿಸುವೆ ರಾಮಾನುಜೈ ಪರಿಯೇತಕ್ಕೆ ಕೋಪಿಸುವೆ. ಕರದೆಂಬುಳು ಖ್ಯಾತಿವಂತರು ಇವು, ಕರದೆಂಬಳು ಖ್ಯಾತಿವಂತರೆ ಏತಕ್ಕೆ ಕೋಪಿಸುವೆ ರಾಮಾನುಜರಿ ಪರಿಯೇತಕ್ಕೆ ಕೋಪಿಸುವೆ. ಸಾರಿದ ಪರಿಯನ್ನು ಸಾರಿದ ಬದಲು, ಸಾರಿದ ಪರಿಯನ್ನು ಸಾರಿದ ಬದಲು ರಾಮನ ದರ್ಗಲು ರಾಮನ ಕಾರ್ಯಕ್ಕೆ ತಾಮಸ ಮಾಡುವರೆ. ಸೇರಿಸಿ ಸೈನ್ಯವ ಸಾರಿದ ಪರಿಯೊಳು, ಸೇರಿಸಿ ಸೈನ್ಯವ ಸಾರಿದ ಪರಿಯೊಳು, ಸೇರಿಸಿ ಸೈನ್ಯವ ಸಾರಿದ ಪರಿಯೊಳು, ಸೇರಿಸಿ ಸೈನ್ಯವ ಸಾರಿದ ಪರಿಯೊಳು. ಭಾರತ ಭವನದ ಮೀರಿದ ವಿಭವದಿಯೇತಕ್ಕೆ ಕೋಪಿಸುವೆ ರಾಮಾನುಜರಿ ಪರಿಯೇತಕ್ಕೆ ಕೋಪಿಸುವೆ. ಸಾರಿದ ಪರಿಯನ್ನು ಸಾರಿದ ಬದಲು ನುಡಿದ ನುಡಿಯ ಕಡುಜವದಲ್ಲಿ ಮೆರೆಯಿಲ್ಲ, ನುಡಿದ ನುಡಿಯ ಕಡುಜವದಲ್ಲಿ ಮೆರೆಯಿಲ್ಲ ಅಡವಿ ಒಡೆಯ ರಘುರಾಮನ ಕಾರ್ಯಕ್ಕೆ ತಾಮಸ ರಾಮನ ಕಾರ್ಯಕ್ಕೆ ತಾಮಸ ಮಾಡುವರೆ. ಸರಸಕ್ಕೆ ಬರುತ್ತೀರೆ ಊರು ಕಪಿ ಬಲ, ಸರಸಕ್ಕೆ ಬರುತ್ತೀರೆ ಊರು ಕಪಿ ಬಲ, ಸರಸಕ್ಕೆ ಬರುತ್ತೀರೆ ಊರು ಕಪಿ ಬಲ, ಸರಸಕ್ಕೆ ಬರುತ್ತೀರೆ ಊರು ಕಪಿ ಬಲ. ಅರುಷದಿಂದಲಿ ಪರಮ ಪುರುಷ ನೆರನ ಅದನ ಶಿರದಿ ಧರಿಸಿ ಬೇರೆಯುತ್ತ ಧರೆಯೊಳಗಿರುವೆ ಉದಿರುತ್ತಲಿ ವದನ ದಶರಥನಿಗೂ ಏತಕ್ಕೆ ಏತಕ್ಕೆ ಲಕ್ಷ್ಮಣ ಸ್ವಾಮಿ, ವಿಶ್ವಾಮಿತ್ರ ಋಷಿಮಣಿಗಳೇ ಸುರಕಾಂಬಿಯರ ಪಾಶಕ್ಕೊಳಗಾಗಿ ತಮ್ಮ ಕರ್ತವ್ಯವನ್ನೇ ಮರೆತರೆಂದು ಕೇಳಿದನು. ಅಂತಹದರಲ್ಲಿ ಚಪ್ಪಲ ಚಿತ್ತರಾದ ಕಪಿವೀರರು ಮರೆಯೋದಿಲ್ಲ ಚನ್ಯ. ಕೋಪವನ್ನು ತ್ಯಜಿಸಿ ಶಾಂತತ್ವವನ್ನು ವಹಿಸಿ ನನ್ನನ್ನು ನಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುನು ದೇವ. ಇರೋ ಅಂಗದನೇ, ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವನನ್ನು ಅದನ್ನು ಈ ರೀತಿ ಹೇಗೆ ಹೇಳು. ಶ್ರೀರಾಮನ ಕೋಪಕ್ಕೆ ಪಾತ್ರನಾದ ವಾಲಿಯು ಹೋರೋನೆ ಯಮಲಾಯಕ್ಕೆ ಹೋದನು. ನೀವು ಆಗಲ್ಲ, ಸೈನ್ಯ ಸಮೇತರಾಗಿ ಯಮಪಟ್ಟಣಕ್ಕೆ ಹೋಗಬೇಕೆಂದು ಹೇಳಿ ತಕ್ಷಣ ಕರೆತಂದರೆ ಸಮ, ಇಲ್ಲವಾದರೆ ನಿಮ್ಮ ಪಟ್ಟಣಗೊಳಗೊಂಡು ನಿಮ್ಮನ್ನು ಭಸ್ಮ ಮಾಡಿಬಿಡುತ್ತೇನೆ. ಅಪ್ಪಣೆ ದೇವ. ಜಾನಕಿ ಪ್ರಾಣ ಸಖಿ
ಹಾಸಿತ ಜಾನಕಿ ಪ್ರಾಣ ಸಖಿ ಹಗಲಿದೆಯ ಕಮಲಮುಖಿ ಜಾನಕಿ ಹಾಸಿತ ವೈದೇಹಿ ಪಂಚವಟಿ ತಟ ಪುಣ್ಯ ರೂಪಿಣಿ ಪಂಚವಟಿ ತಟ ಪುಣ್ಯ ರೂಪಿಣಿ ಗೋದಾನಂದನ ಹಂಸಗಮನೆ ಪಂಚವಟಿ ತಟ ಪುಣ್ಯ ರೂಪಿಣಿ ಗೋದಾನಂದನ ಹಂಸಗಮನೆ ಚಿತ್ರಕೂಟ ಚಾರಿಣಿ ತರುಣಿ ಚಿತ್ರಕೂಟ ಚಾರಿಣಿ ತರುಣಿ ಜಾನಕಿ ಚಿತ್ರಕೂಟ ಚಾರಿಣಿ ತರುಣಿ ಅಯೋಧ್ಯ ಜನಮನ ಅಮೃತವರ್ಷಿಣಿ ಅಯೋಧ್ಯ ಜನಮನ ಅಮೃತವರ್ಷಿಣಿ ಜಾನಕಿ ಪ್ರಾಣ ಸಖಿ ಹಗಲಿದೆಯ ಕಮಲಮುಖಿ ಜಾನಕಿ ನೀನಿಲ್ಲದೆನ್ನಯ ಬಾಳಿದು ವಿಫಲ ಸೀತಾ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ ಚಿಂತಾ ಸಂಚಿತ ತಂತು ಜಾಲ ವಿರಹ ವೇದನೆ ಸಹಿಸಲ ಸದಲ ಸೀತಾ ವಿರಹ ವೇದನೆ ಸಹಿಸಲ ಸದಳ ವಿರಹ ವೇದನೆ ಸಹಿಸಲ ಸದಳ ವಿರಹ ವೇದನೆ ಸಹಿಸಲ
ತನುವು ದಹಿಸುತ್ತಿದೆ ಚಿರತ ಚಿತಾನಂದ ಜಾನಕಿ ಪ್ರಾಣ ಸಖಿ ಅಗಲಿದೆಯ್ಯ ಕಮಲಮುಖಿ ಜಾನಕಿ ಸೀತಾ ಜಾನಕಿ, ಎಷ್ಟು ಹುಡುಕಿದರೂ ನಿನ್ನ ಸುಳಿವೇ ಸಿಗಲಿಲ್ಲವಲ್ಲ. ಎಲ್ಲಿರುವೆ, ಎಲ್ಲಿ ಮರೆಯಾಗಿರುವೆ, ಒಂದು ಮಾತನ್ನಾದರೂ ಆಡಬಾರದೆ. ಅಯ್ಯೋ, ಸುಗ್ರೀವನಿಗೆ ಎಚ್ಚರಿಕೆಯನ್ನು ಕೊಟ್ಟು ಬರಲು ಹೋದ ಲಕ್ಷ್ಮಣನು ಇದುವರೆಗೂ ಬಾರಲೇ ಇಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನು ಅನರ್ಥ ಮಾಡಿರುವೆನೋ ಕಾಣೆನಲ್ಲ. ಅಣ್ಣ, ಅಂಗದ ಕುಮಾರನು ಬಂದಿರುವನು. ಲಕ್ಷ್ಮಣ, ಸುಗ್ರೀವನನ್ನು ಕರೆತಂದೆಯಾ? ಅಣ್ಣ, ಸುಗ್ರೀವರಾಜನನ್ನು ಸೆಳೆ ತಂದಿರುವನು. ಪ್ರಭು, ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಈಗಲಾದರೂ ನಾವು ನಿನ್ನ ಜ್ಞಾಪಕಕ್ಕೆ ಬಂದಂತಾಯಿತೆ. ಪ್ರಭು, ಪೂರ್ವ ಪಶ್ಚಿಮ ಉತ್ತರ ದಿಕ್ಕುಗಳಿಗೆ ಹಲವು ಮಂದಿ ಕಪಿವೀರರನ್ನು ಕಳಿಸಿರುವೆನು. ದಕ್ಷಿಣ ದಿಕ್ಕಿಗಾಗಿ ಸುಗ್ರೀವರಾಜ, ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿಗೆ ನಿನ್ನ ಸೈನ್ಯವನ್ನು ಕಳಿಸಿದ್ದೇ. ಆದರೆ ಆಂಜನೇಯನಲ್ಲಿ ಅದೋ ಪ್ರಭು. ಜೈ ಜೈ ರಘುವೀರ ಸಮರ್ಥ. ಮನೋಜವತರ ವಿನುತಾಭಿರಾಮ, ಮನೋಜವತರ ವಿನುತಾಭಿರಾಮ, ಮನೋಜವತರ ವಿನುತಾಭಿರಾಮ, ಮನೋಜವತರ ವಿನುತಾಭಿರಾಮ, ರಾಮ
ದೀಪ ಮನುವಂಶ ಭೂಪ ದಿನವಂಶ ದೀಪ ಮನುವಂಶ ದೀಪ ದಿನವಂಶ ದೀಪ ಮನುವಂಶ ಭೂಪ ದಿನವಂಶ ದೀಪ ಮನುವಂಶ ಉಪಗಿನವಂಶ ದೀಪ ಮನುವಂಶ ಭೂಪ ವಂಶ ದೀಪ ಮನುವಂಶ ಉಪಗಿನ ವಂಶ ದೀಪ ಮನುವಂಶ ರೂಪ ವಂಶ ದೀಪ ಮನುವಂಶ ರೂಪ ವಂಶ ದೀಪ ಮನುವಂಶ ರೂಪ ಗುಣದ ರಾಮ ಗುಣದ ರಾಮ ರಾಮ ರಘುತಮ ಅಭಿರಾಮ ರಾಮ ರಾಮ ಶ್ರೀರಾಮಚಂದ್ರ, ನಮ್ಮ ಮೇಲೆ ಕೋಪಿಸಿಕೊಳ್ಳಬೇಡಿ ತಂದೆ. ಅನಿವಾರ್ಯ ಕಾರ್ಯಗಳಿಂದ ತಡವಾಯಿತು. ಕಾರ್ಯವನ್ನು ಆಜ್ಞಾಪಿಸಿದರೆ ಶಿರಸಾವಹಿಸಿ ನಡೆಸುವ ಪ್ರಭು. ಮಾರುತಿ, ಪ್ರಭು, ಸೀತಾನ್ವೇಷಣ ಕಾರ್ಯವಾಗಿ ದಕ್ಷಿಣ ದಿಕ್ಕಿಗೆ ಹೋಗಿ ಬರುವೆಯಾ? ಪ್ರಭು ಶ್ರೀರಾಮಚಂದ್ರ, ಏಕೆ ನಮ್ಮ ಮೇಲೆ ಸಂದೇಹವೇ ಪ್ರಭು? ನಿಮ್ಮ ಆಶೀರ್ವಾದ ಬಲ ಹೊಂದಿದ್ದರೆ ಶ್ರೀರಾಮನ ನಿನ್ನಯ ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ ಕಟಾಕ್ಷ ಮದೊಂದಿರೇ ಜಗದೋ ಓ ರಾವಣನು ಹೊಡೆದು ಶ್ರೀರಾಮಚಂದ್ರ ಜನಧೋಳ್ ಓ ರಾವಣನ ಹೊಡೆದು ಓರು ಜನ ಪ್ರಜೆಯ ಕುಶಲ ವಾರ್ತೆಯ ತಂದೊಪ್ಪಿಸುವೆನಲ್ಲವೇ ರಾಮ 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 ಶ್ರೀರಾಮಚಂದ್ರ, ನಿಮ್ಮ ಕೃಪ ಕಟಾಕ್ಷ ಹೊಂದಿದ್ದರೆ ಆ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವುದರೊಂದಿಗೆ ಆ ನೀಚನಾದ ರಾವಣನ ಬಲಾಬಲಗಳನ್ನು ಅರಿತು ಬರುವೆನು. ಅವಧಿಯು ಮುಗಿಯುವುದರೊಳಗೆ ಪ್ರಭು. ಸುಗ್ರೀವರಾಜ, ಪ್ರಭು, ಆಂಜನೇಯನಿಗೆ ಹೇಳಬೇಕಾದದ್ದನ್ನು ಹೇಳಿ ಕಳಿಸಿಕೊಡು. ಆಜ್ಞೆ ಪ್ರಭು. ಆಂಜನೇಯ ಒಡೆಯ, ನೀನು ಜಾಂಬುವಂತ ಹಂಗದ ಕಪಿವೀರರನ್ನೊಳಗೊಂಡು ದಕ್ಷಿಣ ದಿಕ್ಕಿಗೆ ಹೋಗು. ನರ್ಮದಾ, ವಿಂಧ್ಯಾದಿ ಪರ್ವತ ಪ್ರಾಂತ್ಯಗಳಲ್ಲಿ, ನದಿ ಪ್ರದೇಶಗಳಲ್ಲಿಯೂ ಮಾತೆಯವರನ್ನು ಚೆನ್ನಾಗಿ ಹುಡುಕು. ಮಾತೆಯು ಎಲ್ಲಿಯೂ ಸಿಗದಿದ್ದ ಪಕ್ಷದಲ್ಲಿ ದಕ್ಷಿಣ ಸಮುದ್ರವನ್ನು ಸೇರು. ಅಲ್ಲಿ ಹಂಗಾರಕ್ಕಿ ಎಂಬ ರಕ್ಕಸಿರುವಳು. ಅವಳಿಗೂ ಲೆಕ್ಕಿಸದೆ ಮುಂದೆ ಹೋಗು. ಭೋಗಾವತಿ ನಗರವು ಸಿಗುವುದು. ಅಲ್ಲಿಯೂ ಮಾತೆಯವರನ್ನು ಚೆನ್ನಾಗಿ ಹುಡುಕು. ಅಲ್ಲಿಂದ ಮುಂದೆ ಹೋಗು. ಪಿತೃಲೋಕವು ಸಿಗುವುದು. ಆಗಬಹುದು ಒಡೆಯ. ಅಲ್ಲಿಂದ ಮುಂದೆ ಹೋಗಬೇಡ. ಅಲ್ಲಿ ಸೂರ್ಯರಶ್ಮಿಯೂ ಸಹ ಇಲ್ಲ. ಹೀಗೆ 1 ಮಾಸದ ಅವಧಿಯೊಳಗಾಗಿ ಮಾತೆಯವರ ಕುಶಲ ವಾರ್ತೆಯನ್ನು, ಆ ದುರುಳ ರಾವಣನ ನೆಲೆಯನ್ನು ಕಂಡುಹಿಡಿಯತಕ್ಕದ್ದು. ಅವಧಿ ಮೀರಿ ಬಂದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ. ಆಯ್ತು, ಇದು ಸುಗ್ರೀವಾಜ್ಞೆ. ಮಹದಾಜ್ಞೆ ಪ್ರಭು, ಮಹದಾಜ್ಞೆ. ಸುಗ್ರೀವರಾಜ, ಈ ನಾನಾ ದಿಕ್ಕುಗಳ ವಿಚಾರವು ನಿನಗೆ ಹೇಗೆ ತಿಳಿಯಿತು? ನಮ್ಮ ಅಣ್ಣನು ಬೆನ್ನಟ್ಟಿ ಬಂದಾಗ ನಾನಾ ಅದ್ಭುತಗಳನ್ನು ಕಂಡೆನು ಪ್ರಭು. ಆಂಜನೇಯನೇ ದೂರದರ್ಶಿ, ನೀವೇ ಆಜ್ಞಾಪಿಸಿ ಕಳಿಸಬೇಕು ಪ್ರಭು. ಮಾರುತಿ, ನೀನು ಅಂತಹವನೆಂಬುದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಪವನ ಸುತ ಪುನಃ ಪವನ ಸುತ ಪುನಃ ಸುಜನ ವಿನುತ ಸುರ ಚಿರ ಚರಿತ ಪವನ ಸುತ ಪುನಃ
ದೇಶ ದೇಶಗಳಲ್ಲಿ ವಿಘ್ನಗಳ ನೀ ಭಂಗಿಸುತ್ತ ತಿಂಗಳೊಳ ಎನ್ನಂಗನಗೆ ಉಂಗುರ ಮಿತ್ತಂಗದಗ ಸಂಗಡ ಕುರು ಹೊಂಕೊಂಡರೆ ಮಂಗಳ ವಾರ್ತೆಯ ನೀತಾರೆ ಪವನ ಸುತ ಪೂರಿತ ಸುಜನ ವಿನುತ ಸುರಚಿರ ಚರಿತ ಪವನ ಸುತ ಪೂರಿತ. ಮಾರುತಿ, ನಿನಗೆ ಕೆಲವು ಗೋಪ್ಯವಾದ ವಿಚಾರವನ್ನು ಹೇಳುವೆನು, ಹೀಗೆ ಬಾ. ಆಗಬಹುದು ಪ್ರಭು. ಅರ್ಥವಾಯಿತು. ಇದು ಗೋಪ್ಯವಾದ ವಿಚಾರ. ಇದನ್ನು ಮನದಲ್ಲಿಟ್ಟುಕೊಂಡು 1 ತಿಂಗಳ ಅವಧಿಯೊಳಗಾಗಿ ಕುಶಲ ವಾರ್ತೆಯನ್ನು ತರಬೇಕು. ಮಹದಾಜ್ಞೆ ಪ್ರಭು, ಮಹದಾಜ್ಞೆ. ಧನ್ಯನಾದೆ ಪ್ರಭು, ಧನ್ಯನಾದೆ. ನೀವಿನ್ನು ಹೊರಡಿ. ಲಕ್ಷ್ಮಣ ಸ್ವಾಮಿ, ಒಂದು ವೇಳೆ ರಾಮಾನುಗ್ರಹದಿಂದ ಸೀತಾಮಾತೆಯವರ ದರ್ಶನವಾದ ಪಕ್ಷದಲ್ಲಿ ಆ ಸೀತಾಮಾತೆಯವರಿಗೆ ತಮ್ಮ ವಿಚಾರವಾಗಿ ಏನೆಂದು ಅರ್ಹಲಿ ಪ್ರಭು? ಮರ್ಯಾದೆ ನನ್ನ ನಮಸ್ಕಾರವನ್ನು ತಿಳಿಸಿಬಿಡಿ. ಆಗಬಹುದು. ಕಪಿವೀರರೇ, ಇಂದಿಗೆ ಮೊದಲುಗೊಂಡು ಸೀತಾಮಾತೆಯವರ ದರ್ಶನವಾಗುವವರೆಗೂ ನಾನು ಫಲಾಹಾರಾದಿಗಳನ್ನು ಭಕ್ಷಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ಬನ್ನಿರಿ, ಎಲ್ಲ ಕಾರ್ಯಪ್ರವೃತ್ತರಾಗೋಣ. ಜೈ ಜೈ ರಘುವೀರ ಸಮರ್ಥ. ರಾಮಚಂದ್ರ ಸಕಲ ಲೋಕದವನೇ ಸಕಲ ಲೋಕದವನೇ ರಾಘವನೇ 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 ಜೀವದನೆ ಸಕಲ ಲೋಕದವನೇ ಸಕಲ ಲೋಕದವನೇ ರಾಘವನೇ 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 ಜೀವದನೆ ನಿಖಿಲ ಸುರಗಮನೆ ಮುರಗನೇ ನಿಖಿಲ ಸುರಗಮನೆ ಮುರಗನೇ ರಾಮಚಂದ್ರ ಮಾಗಿದಾಯ ಅಗಜಲ ಪರಮ ಕೃಪಾಳು ರಾಮ ಸುಗ್ರೀವರಾಜ, ಇವರು ಹೋಗುವ ಉತ್ಸಾಹದಲ್ಲಿಯೇ ಕಾರ್ಯವನ್ನು ಸಂದೇಹವಿಲ್ಲದೆ ಸೀತಾನ್ವೇಷಣೆ ಕಾರ್ಯವನ್ನು ಮುಗಿಸಿಕೊಂಡು ಬರುವುದರಲ್ಲಿ ಸಂದೇಶವಿಲ್ಲ. ಹೌದು ಪ್ರಭು. ಅವರು ಬರುವವರೆಗೂ ನಾವು ಕಾಲವನ್ನು ಕಳೆಯೋಣ. ಅಂಗದ ಜಾಂಬುವಂತರೇ, ಸ್ವಯಂಪ್ರಭಾ ಪಟ್ಟಣವನ್ನು ಪ್ರವೇಶಿಸಿ ನಂತರ ಶ್ರೀರಾಮ ಧ್ಯಾನವನ್ನು ಮಾಡುತ್ತಾ ಹೊರಗಡೆ ಬಂದಿದ್ದಾಯಿತು. ಅದು ಅಲ್ಲದೆ ಸಂಪಾತಿಯವರಿಂದ ಸೀತಾಮಾತೆಯು ಲಂಕಾಪಟ್ಟಣದಲ್ಲಿ ಇರುವಳು ಎಂಬ ವಿಚಾರವನ್ನೂ ತಿಳಿದಿದ್ದಾಯಿತು. ಏನು ಮಾಡುವುದು? ಓರ್ವ ಕೈಕೆಯಿಂದ ಇಂತಹ ಎಲ್ಲ ಅನರ್ಥಗಳನ್ನು ನಾವು ಅನುಭವಿಸಬೇಕಾಯಿತಲ್ಲ. ವನವಾಸಂ ರಾಮ ವನವಾಸಂ ರಾಮ ಸತಿಯ ತಾನಳಿದ ಪುತ್ರ ಶೋಕ ಭೂಪಂ ಹನುಮತ ನಳಿದ
ವನಗುದ್ರ ರಾಜನು ಮಡಿದನ ಕಟ ರಾಮ ಆಪೌಲಸ್ಯ ನೋ ಸೀತೆ ದೈತೇಂದ್ರನ ಕೈಯೋ ಸಿಲುಕಿ ಕೊಡುಗಷ್ಟ ಕೊಡುತಿಗಳು ಯಮಗೆ ಬಂದುದು ಪ್ರಾಣನಾಶ ರಾಮ ಶ್ರೀಬುದ್ಧಿ ಪಳೆಯಂತಕ ಎಂಬುದನ್ನು ನೀವೆಲ್ಲರೂ ತಿಳಿದಿರುವಿರಿ. ಬನ್ನಿ ಕಾರ್ಯಪ್ರವೃತ್ತರಾಗೋಣ. ಅಂಗದ ಜಾಂಬುವಂತರೇ, ನೋಡಿರಿ ಈ ಸಾಗರವು ಎಷ್ಟೊಂದು ರಮಣೀಯವಾಗಿರುವುದು. ಗಗನವತಾಕೆ ಕೊಳಕುವ ಗಗನವತಾಕೆ ಕೊಳಕುವ ತುಂಗ ತರಂಗ ಸಂಗಮೇ ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ನಿಧಮ ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ನಿಧಮ ಸ್ವಗೆಯುವುದೇ ಚರಿಯ ಬೀರಿ ಅಚ್ಚರಿಯ ಬೀರಿ ಮಗಾಭುತ ವಾರಣವು ಅಂಗದ ಕುಮಾರ, ನಿಮ್ಮಲ್ಲಿ ಈ ಸಾಗರವನ್ನು ಯಾರು ಲಂಘಿಸುವರು ವಿಚಾರಿಸು. ನಾನು ಕೆಲಕಾಲ ಧ್ಯಾನಮಗ್ನಾಗುವೆನು. ನಾನೇನೋ ಈ ಭಾರತ ಸಾಗರವನ್ನು ದಾಟಿ ಬರ್ತೀವಿ, ಮತ್ತೆ ಹಿಂತಿರುಗಿ ಬರುವಿನೋ ಇಲ್ಲವೋ ಅನುಮಾನ. ಜಾಂಬವಂತರೆ, ನೀವು ಈ ಸಾಗರವನ್ನು ಆರಬಲ್ಲಿರಾ? ಅಂಗದ ಕುಮಾರ, ಹಿಂದೆ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ನನ್ನ ಶಕ್ತಿಯೆಲ್ಲವೂ ಕುಂದು ಹೋಗಿರೋದಪ್ಪ. ಈ ಕಾರ್ಯವು ನನ್ನಿಂದಾಗದು. ಅಂಗದ ಕುಮಾರ, ಈ ಕಾರ್ಯಕ್ಕೆ ಆಂಜನೇಯನೇ ಸಮರ್ಥನು. ಆದ್ದರಿಂದ ಆತನನ್ನು ಪ್ರಾರ್ಥಿಸೋಣ. ಹೇಳು ಹನುಮ, ನೀನು ಬಾಲಕನಾಗಿದ್ದಾಗ ಸೂರ್ಯನನ್ನು ಒಣ್ಣೆಂದು ನುಂಗಲು ಹೋದ ಕಿಶೋರ ನೀನು. ಹೇಳು ಹನುಮ, ಎದ್ದೇಳು, ಈ ಕಾರ್ಯವು ನಿನ್ನಿಂದಲೇ ಸಮರ್ಥವು. ಜೈ ಜೈ ಹನುಮ. ಜೈ ಜೈ ರಘುವೀರ ಸಮರ್ಥ. ಜಾಂಬವಂತರೇ, ಆಂಜನೇಯ, ನೀವು ನನ್ನನ್ನು ಎಚ್ಚರಿಸಿದ್ದು ನನಗೆ ಅನುಕೂಲವಾಯಿತು. ನನ್ನಲ್ಲಿರುವಂತಹ ಅಗೋಚರವಾದಂತಹ ಶಕ್ತಿ ನನಗೆ ತಿಳಿಯುವುದಿಲ್ಲ. ಬೇರೆ ನಿಮ್ಮಂಥವರು ಎಚ್ಚರಿಸಿದಾಗ ಮಾತ್ರ ನನ್ನಲ್ಲಿರುವಂತಹ ಶಕ್ತಿ ನನಗೆ ಗೋಚರವಾಗುತ್ತದೆ. ಆದ್ದರಿಂದ ನೀವ್ಯಾರೂ ಚಿಂತಿಸಬೇಡಿ. ಈ ಶ್ರೀರಾಮನ ಕಾರ್ಯಕ್ಕಾಗಿ ತಾವು ನನ್ನನ್ನು ಇಷ್ಟೊಂದು ಪ್ರಾರ್ಥಿಸಬೇಕೇ? ಈ ವಿಸ್ತೀರ್ಣವಾದಂತಹ ಈ ಸಾಗರವನ್ನ ಒಂದು ಸಣ್ಣ ಕೊಳದೋಪಾದಿಯಲ್ಲಿ ಲಂಘಿಸಿ ಸೀತಾಮಾತೆ ಅವರ ಕುಶಲ ವಾರ್ತೆಯನ್ನು ತರುವುದರೊಂದಿಗೆ ಆ ನೀಚನಾದ ರಾವಣನ ಬಲಾಬಲಗಳನ್ನು ಹೊರತು ಬರುವೆ. ಅಲ್ಲಿವರೆಗೆ ನೀವು ಎಲ್ಲರೂ ಇಲ್ಲಿಯೇ ಧ್ಯಾನ ಮಗ್ನರಾಗಿರಿ. ಜೈ ಜೈ ರಘುವೀರ ಸಮರ್ಥ. ಲೈಂಗಿಕ ಹರದಿಂಗುರನರ ಹರುತ್ತವನು ಲಂಘಿಸಿ ನೀರನ ಸಂಘದವರೆಗೂ ತುಂಗ ಬಲದಿನ ಒಂದು ನಿಮಿಷದಿ ಲಂಘಿಸಿ ನೀರನ ಸಂಘದವರೆಗೂ ತುಂಗ ಬಲದಿನ ಹೊಂದಿಸಿ ಲಂಘಿ ಬೆಳಗಿ ಅಜಯ ಲಂಘಿ ಬೆಳಗಿ ಅಜಯ ವರದಿಂಗುರನರ ಹರುತ್ತವನು ಲಂಘಿ ಬೆಳಗಿ ಅಜಯ ಭಾವ ನಾದ ರಾಮನ ಭಾವ ನಾದ ರಾಮನ
ಅವನಾತ್ಮನಾದ ರಾಮನ ಅವನಾತ್ಮನಾದ ಅವಾಂತರದಲ್ಲಿ ಸ್ಮರಿಸುತ್ತಲೇ ಅವಾಂತರದಲ್ಲಿ ಸ್ಮರಿಸುತ್ತಲೇ ಜೀವನ ಪದರಾಗಿರುವ ಸುತ್ತಿರ ಜೀವನ ಸುತ್ತಿರ ಪಾಪನಿಗಿಂತಲಾಗುವಂತೆ ನಂಗಿದ್ದಲ್ಲಿ ಮಾತೆಯ ಹೊರದಿಂದು ಹೆಂದರೆ ಮಾತೆಯ ಮಾತೆಯ ಜೈ ಜೈ ಹನುಮ ರಾಮ 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 ಸೀತ ರಾಮ 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 ಸೀತ ರಾಮ. ಸಮರ್ಥ ಸುರಕುಲಮಿಂಸಿಸಿ ಸುರಕುಲಮಿಂಸಿಸಿ ಸುರಕುಲವಾಯ ನಿಷ್ಕರುಣೆ ತಾನೆನಿಸಿ ಜಗವ ಬೋಧಿಸುತ್ತಿರ್ಪ ಜಗವ ಬಾಧಿಸುತ್ತಿರ್ಪ ತುರುಳದ ಚಾನರ ಪುರವಿದ ತಿರುಗಿದನು ರಾಮಚಂದ್ರನ ದೊಯದಿ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದೋರವ ಮಂಡಲೇಂದ್ರನ ದವ ಮಂಡಲೇಂದ್ರನ ದವ ಮಂಡಲೇಂದ್ರನ ಕಂಠದ ದವ ಮಂಡಲೇಂದ್ರನ ಗಂಡನ ಲಂಕಾಪುರ ಮಣಿಮಣಿದ ಕಂಡನ ಲಂಕಾಪುರವ ಗಗನ ತಲ್ಲಕ್ಕಿದ್ದೊಗ್ಯಲ್ಲು ನಗಳ ಮೇಲೆ ನಗೆಯುತ ಗಗನ ತಲ್ಲಕ್ಕಿದ್ದೊಗ್ಯಲ್ಲು ನಗಳ ಮೇಲೆ ನಗೆಯುತ ಗಗನ ತಲಕಿ ಗಗನ ತಲಕಿ ನಗಬೇಕಲ್ಲು ನಗನ ಮೇಲೆ ನಗೆಯುತ ಪ್ರಗತಿಯೊಳಗ ರಾಮ ರಾಮ ಪ್ರಗತಿಯೊಳಗ ಸುಗನ ತೆರದಿ ಪ್ರಗತಿಯೊಳಗ ಸುಗನ ತೆರದಿ ಪ್ರಗತಿಯೊಳಗ ಪ್ರಗತಿಯೊಳಗ ಸುಗನ ತೆರದಿ ಪ್ರಗತಿಯೊಳಗ ಸುಗನ ತೆರದಿ ಪ್ರಗತಿಯೊಳಗ ಸುಗನ ತೆರದಿ ಪ್ರಗತಿಯೊಳಗೆ ಸುಗನ ತೆರದಿಗೆ ಬರುತ್ತಲೆ ನಗರವ ಆನುರೆ ಎಲ್ಲಿಗೆ ಬರುತ್ತಲೆ ನಗರವ ಆನುರೆ ಕಂಡನ ಮಣಿಮಣಿದ
ನವನಿದ ಕಂಡನ ಲಂಕ ಪುರವ ತೊಳಪಗೆ ಮದ ತಳ್ಳ ಸತತ್ತಿ ತಳತಳ್ಳಿ ಗಗನವ ಬೆಳಗಿರ ತೊಳಪಗೆ ಮದ ತಳ್ಳ ಸತತ್ತಿ ತಳತಳ್ಳಿಸಿ ಗಗನವ ಬೆಳಗಿರೆ ತೊಳಪಾಗೆ ಮದ ಕಳ್ಳ ಸತ್ತತಿ ತಳತಾಳಿ ಗಗನವ ಬೆಳಗಿರೆ ಸಲತಿ ಕೂಟ ರಾಮ ಸಲತಿ ಕೂಟ ತಲದ ಮೇಲೆ ಲತ್ರಿ ಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ತ್ರಿಕೂಟ ತ್ರಿಕೂಟ ಜಲದ ಮೇಲೆ ಬೈತನ ಪೋಡಲ್ ಈ ಪರಿ ಬೈತನ ಪೋಡಲ ಈ ಪರಿ ಬಂದನ ಜೈಥ ನವನಿದ ಕಂಡನ ಲಂಗ ಪುರವ 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 ಜಯ ಜಯ ರಘುವೀರ ಸಮರ್ಥ. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯಾದ ಸುರಸೆಯ ಗರ್ಭವನ್ನು ಅಡಗಿಸಿದ್ದು, ಅದು ಅಲ್ಲದೆ ನನ್ನ ನೆರಳನ್ನೇ ಹಿಂಬಾಲಿಸಿ ನನ್ನನ್ನೇ ನುಂಗಲು ಬಂದಂತಹ ಸಿಂಹಿಕೆ ಎಂಬ ರಕ್ಕಸೆಯ ಗರ್ವಧೋಳ್ ಸೂಕ್ಷ್ಮ ರೂಪದಿಂದ ಚಲಿಸಿ ಅವಳ ಉದರದೋಳ್ ಬೃಹದಾಕಾರವಾಗಿ ಬೆಳೆದು ಒಡಲೊಂದು ಸೀಳಿಕೊಂಡು ಹೊರಗೆ ಬಂದಿದ್ದು ಆಪದ್ ಬಾಂಧವ ಅನಾಥ ರಕ್ಷಕ ಶ್ರೀರಾಮಚಂದ್ರ, ಇವೆಲ್ಲವೂ ನಿನ್ನ ಕೃಪ ಕಟಾಕ್ಷದಿಂದಲ್ಲವೇ ತಂದೆ. ಇರಲಿ, ಈಗ ಪುರಪ್ರವೇಶವನ್ನು ಮಾಡೋಣವೆಂದರೆ ಈ ಪುರವು ಎಷ್ಟೊಂದು ರಮಣೀಯವಾಗಿರುವುದು. ಈತನ ಈ ನಗರದ ಹೊರಬಾಗಿಲೇ ಇಷ್ಟೊಂದು ಶೋಭಾಯಮಾನವಾಗಿ ಹೊಳೆಯುತ್ತಿರುವಾಗ ಒಳಗಾದರೂ ಅದೆಷ್ಟು ರಮ್ಯವಾಗಿರುವುದು. ನೋಡಬೇಕೆಂಬಂತಹ ಆಸೆ ಹೆಚ್ಚಾಗುತ್ತಿರುವುದಲ್ಲ. ಏನು ಮಾಡಲಿ? ಪುರಪ್ರವೇಶವನ್ನು ಮಾಡೋಣವೆಂದರೆ ಯಾರೋ ರಕ್ಕಸಿ ಅಡ್ಡಲಾಗಿ ಮಲಗಿರುವಳಲ್ಲ. ಇರಲಿ, ಈಕೆಯನ್ನು ಎಚ್ಚರಿಸದೆ ಹಾಗೆ ಹೋಗುವುದು ಉಚಿತವಲ್ಲ. ಈಕೆಯನ್ನು ಎಚ್ಚರಿಸಿ ಇಲ್ಲಿನ ಬಲಾಬಲಗಳನ್ನು ತಿಳಿದು ನಂತರ ಮುಂದೆ ಸಂಚರಿಸುವನು. ಜಯ ಜಯ ರಘುವೀರ ಸಮರ್ಥ. ಈ ಬೆಳಗಿನ ಜಾವ 5 ಗಂಟೆಯಲ್ಲಿ ಎಚ್ಚರಗೊಳಿಸರು ಯಾರೂ ಕಾಣುತ್ತಲೇ ಇಲ್ಲವಲ್ಲ. ಎಲ್ಲಿ ಹುಡುಕಲಿ ನನ್ನನ್ನು ಎಬ್ಬರಿಸು. ನಿದ್ರಾದೇವಿಯು ಬಹಳ ಬಾಧಿಸುತ್ತಿರುವಳು. ಸ್ವಲ್ಪ ಕಾಲ ಏನೋ ಮಾಡಬೇಕು. ಮತ್ತೊಂದು ಸಾರಿ ಎಚ್ಚರಗೊಳಿಸೋದು ಯಾರು? ಓ, ಮರೆತಿದ್ದೇನೋ ನನ್ನ ಮನ್ಮಥನೇ ಏನಾದರೂ ಬಂದಿರಬಹುದು. ಈ ವಿಶ್ವ ಸೌಂದರ್ಯನ್ನು ನೋಡಿ ಬಿಡಲಾರದೆ ತಿವಿದು ಎಬ್ಬಿಸಲು ಬಂದಿರಬಹುದು.
ಬರಲಿ. ನಿದ್ರಾದೇವಿಯು ಬಹಳ ಬಾಧಿಸಿದರು. ಸ್ವಲ್ಪ ಕಾಲ ನಿದ್ದೆಯನ್ನೂ ಮಾಡೋಣ. ಯಾರೂ ನನ್ನನ್ನು ಎಚ್ಚರಗೊಳಿಸುವರು ಎಲ್ಲಿಯೂ ಕಾಣುತ್ತಲೇ ಇಲ್ಲವಲ್ಲ. ಒಳಗೆ ಹೋದರೇನೋ ತಿಳಿಯದಲ್ಲ. ಎಲ್ಲವೋ ಅವಿವೇಕಿಯಾದ ಕೋತಿ. ಅವಿವೇಕಿ ಯಾರೋ ನೀನು? ತಾವು ವಿವೇಕಿಯೋ? ಯಾರೋ ನೀನು? ನಾನಿರುವುದನ್ನು ಲೆಕ್ಕಿಸದೆ ನಮ್ಮ ಲಂಕಾನಗರಕ್ಕೆ ಹೋಗುತ್ತಿರುವೆ. ಅಮ್ಮ, ಆ ಮೊದಲು ತಾವು ಯಾರೆಂದು ತಿಳಿಸಿದಾಯಿ. ಈ ನಗರವು ಎಷ್ಟೊಂದು ರಮಣೀಯವಾಗಿರುವುದಮ್ಮ. ಇದನ್ನು ನೋಡಬೇಕೆಂಬ ಆಸೆ ನನ್ನಲ್ಲಿ ದುಪ್ಪಟ್ಟಾಗಿರುವುದು. ನೀನು ಕೆಲ ನಿಮಿಷಗಳ ಕಾಲ ತನಗೆ ಅನುಮತಿಯನ್ನು ಕೊಟ್ಟರೆ ಹೀಗೆ ಹೋಗಿ ಹೀಗೆ ಬಂದು ಬಿಡ್ತೀನಮ್ಮ. ಎಂದಿಗೂ ಸಾಧ್ಯವಿಲ್ಲ. ಏಕೆ ತಾಯಿ? ಹೇಳೋ, ಆ ದೇವತೆಗಳಿಗೂ ಈ ಪಟ್ಟಣ ಪ್ರವೇಶ ಮಾಡಲು ಅಸಾಧ್ಯವಾಗುವುದು ತಿಳಿಯಿತು. ಅಮ್ಮ, ಈ ಮರುಕೋತಿಯು ಈ ಪಟ್ಟಣವನ್ನು ಪ್ರವೇಶ ಮಾಡಲು ಸಾಧ್ಯವೇನು? ಅಮ್ಮ ಕೇಳೋ, ಈಗಲೂ ನಿನಗೆ ಪ್ರಾಣದಾನ ಮಾಡುತ್ತೇನೆ. ನನಗೆ ಸುಮ್ಮನೆ ಹಿಂದಿರುಗಿ ದುಳ್ಳಳ್ಳಿ ಪಾಳ್ಯಕ್ಕೆ ಹೊರಟು ಹೋಗು. ಅಮ್ಮ ತಾಯಿ, ತ್ರಿಮೂರ್ತಿಗಳಿಂದ ಸಾಧ್ಯವಾಗದೇ ಇರುವ ಕೆಲಸ ಅವರ ಆಶೀರ್ವಾದದಿಂದ ಜನಿಸಿರುವಂತಹ ನನ್ನಿಂದ ಸಾಧ್ಯ ಅಮ್ಮ. ಅದರಲ್ಲಿ ಅಮ್ಮ, ಈಗ ನಮ್ಮಿಬ್ಬರು ಒಂದು ಪಂಥದ ಪ್ರಕಾರ ಯುದ್ಧವನ್ನು ಮಾಡೋಣ. ನೀನಾದರೂ ಸ್ತ್ರೀ, ನಾನಾದರೂ ವಾನರ. ನೀನಾದರೂ ಆಯುಧಗಳನ್ನು ಧರಿಸಿರುವೆ, ನಾನು ನಿರಾಯುಧನಮ್ಮ. ಆದ್ದರಿಂದ ನಾವಿಬ್ಬರೂ ಒಂದು ಷರತ್ತಿನ ಪ್ರಕಾರ ಯುದ್ಧವನ್ನು ಮಾಡೋಣ. ಮೊದಲು ನೀನು ನನಗೆ 3 ಪ್ರಹಾರಗಳನ್ನು ನೀಡು. ರಾಮಾನುಗ್ರಹದಿಂದ ನಾನೇನಾದರೂ ಬದುಕಿ ಉಳಿದರೆ ನಾನು ನಿನಗೆ 1 ಪ್ರಹಾರವನ್ನು ಕೊಡ್ತೇನೆ ತಾಯಿ. ಆಗ ನಮ್ಮಗಳ ಸಾಮರ್ಥ್ಯವು ತಿಳಿಯುವುದಮ್ಮ. ಕೇಳೋ, ಕೊನೆ ಬಾರು ಹೇಳುತ್ತೇನೆ, ಕೊನೆ ಬಾರಿ ನನಗೆ ಹೇಳುತ್ತೇನೆ, ನನ್ನ ಪೆಟ್ಟಿನಿಂದ ಏಕೆ ಸಾಯಿ? ಹೇಳು, ಸುಮ್ಮನೆ ಹೊರಟು ಹೋಗು, ಸುಮ್ಮನೆ ಹೊರಟು ಹೋಗು. ಇಲ್ಲ ತಾಯಿ, ಆಹಾ, ನಾನು ಒಳಗೆ ಹೋಗಲೇಬೇಕು. ಹೋಗಲೇಬೇಕೆ? ಹೌದು ತಾಯಿ. ನನ್ನ ಮೇಲೆ ಯುದ್ಧ ಮಾಡಿ ಹೋಗಬೇಕು. ಈಗಾಗಲೇ ನಾನು ಹೇಳಿದ್ದೇನಲ್ಲಮ್ಮ. ನಿನ್ನ ಹೆಸರೇನು? ನಿನ್ನ ಹೆಸರೇನು ತಾಯಿ? ಕೇಳು, ಲೆಂಕಿಣಿ, ಕಿಣಿಕಿಣಿ, ಬೆಂಕಿಣಿ, ಕುಣಿ ಕುಣಿ ಓಣಿಕುಣಿ, ಇನ್ನು ಹೇಳು. ಏನಮ್ಮ, ಬ್ರಹ್ಮದೇವನು ನಿನ್ನನ್ನು ಸೃಷ್ಟಿ ಮಾಡಲು ಎಷ್ಟು ಕಷ್ಟ ಬಿದ್ದಿರುತ್ತೇನೆ. ಹೌದು. ಸೌಂದರ್ಯವತಿ ತಾಯಿ ನೀನು. ಹೌದು. ಮಧ್ಯರಾತ್ರಿ ನಾನು ಮಧ್ಯರಾತ್ರಿ ಕದ್ದು ಕಳ್ಳನಂತೆ ಬಂದಿದೆ. ಮಧ್ಯರಾತ್ರಿ ವೇಳೆಯಲ್ಲಿ ಕದ್ದು ಕಳ್ಳನಂತೆ ಬಂದಿದೆ. ಸದ್ದುಗೈಯದಂತೆ ಬೋಬೆ, ಸದ್ದುಗೈಯದಂತೆ ಬೋಬೆ, ಗೋದೆ ಗೋದೆ ಗೊಂದ್ರೆ ಯಾರಾಲೋ ಅದ ಮನೆ ಯಾರಾಲೋ ಕಳ್ಳನಲ್ಲ ಅದು ನಾನು, ಕಳ್ಳನಲ್ಲ ಅದು ನಾನು, ವಾಯು ಪುತ್ರ ವಾಯು ಪುತ್ರ ಹನುಮಂತ ಆದೊಡೇನೋ ಕಣ್ಣು ಮೋರೊಡೇನೋ ನಿನಗೆ. ಹನುಮಂತ ಆದೊಡೇನೋ ಕಣ್ಣು ಮೋರೊಡೇನೋ ನಿನಗೆ. ನಿನ್ನ ಕೊಂದು ಯಮನ ಪುರಿಗೆ, ನಿನ್ನ ಕೊಂದು ಯಮನ ಪುರಿಗೆ ಕಳುಹುವೇನೋ ನೋಡು ಯಾಕಾರೋ ಅದ ಮನೆ
ನಿನ್ನ ಕುರಿಗೆ ಕೈಗೆ ಕೇಳೆ ಕೇಳೆ ಲಂಕಣಿಗೆ. ಅಮ್ಮ ಯುದ್ಧಕ್ಕೆ ಸಿದ್ಧನಾದ ಷರತ್ತಿನ ಪ್ರಕಾರ ನೀನು ಮೊದಲು ನನಗೆ 3 ಪ್ರಹಾರವನ್ನು ನೀಡುತ್ತಾಯಿ. ನೀನು ಉಳಿದುಕೊಳ್ಳುವುದೆಲ್ಲಿ ಬಂತು? ನನ್ನ ಜೈ ಪೆಟ್ಟಿಗಂತೂ ಸಮರ್ಥ. ಸಿಕ್ಕಿ ಸಾಯುವುದಂತೂ ಖಂಡಿತ. ಜೈ ಶ್ರೀರಾಮ್. ಜೈ ಜೈ ಭುವನೇಶ್ವರಿ. ಕೋತಿ ನಗದು ಬಿದ್ದೋಯ್ತು, ನಲ್ಲಿ ಜೈ ಶ್ರೀರಾಮ್. ಸತ್ತೋಯ್ತು. ಜೈ ಶ್ರೀರಾಮ್. ಇನ್ನು 2 ಪ್ರಹಾರವಿರು. ಈ ಸಾರಿ ನಿಮ್ಮಪ್ಪ, ನಿಮ್ಮ ತಾತ, ನಿಮ್ಮ ಮುತ್ತಾತ ಇವರೆಲ್ಲರನ್ನು ಜ್ಞಾಪಿಸಿಕೊಳ್ಳು, ಏಕೆಂದರೆ ನೀನು ಉಳಿಯಲಾರೆ. ಆಗಬಹುದು. ಕುಳಿತುಕೋ. ಜೈ ಜೈ ಶ್ರೀರಾಮ್. ಜೈ ಭುವನೇಶ್ವರಿ. ಕೋತಿ ನಗದು ಬಿದ್ದೋಯ್ತು. ಜೈ ಶ್ರೀರಾಮ್. ಈ ಕೋತಿಯನ್ನು ಹಿಡಿದು ಈ ಮಾರ್ಗಕ್ಕೆ ಎಸೆಯಲೇಬೇಕು. ಇದು ಸಾಮಾನ್ಯವಾದ ಕಥೆಯಲ್ಲ. ಏಕೆ ತಾಯಿ ಏನಾದರೂ ನಡುಗುತ್ತಿರುವೆ? ಮಾಡಿ ಇದರಿಂದ ಉಪಾಯ ಮಾಡಿ ತಪ್ಪಿಸಿಕೊಂಡು ಹೋಗಲೇಬೇಕು. ಇಂದು 1 ಪ್ರಹಾರ ಮಾತ್ರ ಉಳಿದಿದೆ ಜನ. ಹೌದು 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 ಹೌದು. ಪ್ರಹರಿಸಿ. ಜೈ ಜೈ ಭುವನೇಶ್ವರಿ. ಜೈ ಶ್ರೀರಾಮ್. ಅಮ್ಮ ಏನು ಮಾಡಲಿ? ಲಂಕಣಿ ಇದು ಕುಂಕಣಿ ನನ್ನ ಕುಣಿಕಣಿ ಈಗ ನನ್ನ ಸರದಿ. ನನ್ನಂತೂ ಬಾ ತಾಯಿ. ಸಾಯಿಸುವುದೊಂದು ಖಂಡಿತ. ಏನು ಮಾಡಲಿ? ಏನಾದರೂ ಉಪಾಯ ಮಾಡುತ್ತೇನೆ. ಮಾಡುವುದಿನ್ನೇ ಮಾರುತಿ, ಷರತ್ತಿನ ಪ್ರಕಾರ. ಮಾರುತಿ, ನಿನ್ನ ಮೇಲೆ ಯುದ್ಧ ಮಾಡಿ ಮಾಡಿ ಬಹಳ ಸುಸ್ತಾಗಿರುವುದಯ್ಯ. ಅಮ್ಮ ತಡೀರಿ, ಈ ಯುದ್ಧವನ್ನು ನಾಳೆ ಬೆಳಿಗ್ಗೆ 8 ಗಂಟೆಗೆ ಇಟ್ಟುಕೊಳ್ಳೋಣವೇ? ನಾಳೆ ಎಂಬುದು ಹಾಳು ತಾಯಿ. ಸಾಧ್ಯವಿಲ್ವೇನೋ? ಷರತ್ತಿನ ಪ್ರಕಾರ ಈಗಲೇ ಆಗಬೇಕೇನೋ? ಹೌದು ತಾಯಿ. ಗುದ್ದೋ. ಜೈ ಶ್ರೀರಾಮ್. ಎಲೆ ವಾನನ ವೀರನೇ, ಅಮ್ಮ ನಾನು ಸೋತೆನು. ಬ್ರಹ್ಮನ ಹೇಳಿದ ವಾಕ್ಯವು ಇಂದಿಗೆ ನಿಜವಾದಂತಾಯಿತು. ಓರ್ವ ಕಪಿವೀರನ ನಾನೆಂದಿಗೂ ಸಾಯುವೆನೋ? ಅಂದಿನಿಂದ ರಾವಣನಿಗೆ ಅಪಜಯವು, ಲಂಕಾ ನಗರಕ್ಕೆ ವಿನಾಶವಾಗುವುದೆಂದು ಆ ಪಿತಾಮಹನ ವಾಕ್ಯವೆಂದು ಸುಳ್ಳಾಗಲಾರದು. ಮಾರುತಿ, ಅಮ್ಮ ನೀನು ಇಷ್ಟ ಬಂದಂತೆ ಲಂಕಾ ನಗರ ಪ್ರವೇಶ ಮಾಡು. ಆಗಬಹುದಮ್ಮ. ನಿನಗೆ ರಾಮಾನುಗ್ರಹ ಉಂಟಾಗಲಿ. ಮಾರುತಿ, ಅಮ್ಮ ನನ್ನನ್ನು ಈ ಸೈಡಿಗೆ ಸೇರಿಸಿ ಬಿಡಯ್ಯ. ಆಗಬಹುದಮ್ಮ. ಜೈ ಜೈ ರಘುವೀರ ಸಮರ್ಥ.